ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಒಂದು ಮನೆ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ವಾಸ್ತು ದೋಷಕ್ಕೆ ಒಳಪಟ್ಟಾಗ ಅದರಿಂದ ಅಭಿವೃದ್ಧಿ ಹೊಂದೋದು ತುಂಬ ಕಷ್ಟ. ಅಂತಹ ಒಂದು ಉದಾಹರಣೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ. ಇದು ಈ ಶಾಪಲ್ಲಿ ಮೊದಲಿಗೆ ಒಬ್ಬರು ಹೋಟೆಲ್ ಮಾಡಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟರು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಹೋಟೆಲ್ ಓಪನ್ನೂ ಆಯಿತು. ಆದರೆ ಈ ಹೋಟೆಲ್ನಲ್ಲಿ ಇವರು ಒಂದು ವಾರವೂ ಸಹ ವ್ಯಾಪಾರ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಯಿತು. ಅನಂತರ ಇವರು ಹೋಟೆಲ್ ಕ್ಲೋಸ್ ಮಾಡಿದರು. ಮತ್ತು ಒಬ್ಬರು ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಮಾಡಲಿ, ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಐಸ್ ಕ್ರೀಮ್ ಸಪ್ಲೈ ಮಾಡ್ತಿದ್ರು. ವಾಟರ್ ಬಾಟ್ಲು, ಐಸ್ ಕ್ರೀಮ್ ಇತ್ಯಾದಿಗಳನ್ನು ಸಪ್ಲೈ ಮಾಡ್ತಾಯಿದ್ರು. ಅವರು ಈ ಶಾಪನ್ನು ಬಾಡಿಗೆಗೆ ತೆಗೆದುಕೊಂಡಿದ್ರು. ಕಾಲಕ್ರಮೇಣ ಅವರಿಗೂ ಸಹ ಈ ಶಾಪ್ ಹತ್ರ ವ್ಯವಹಾರ ಆಗಲಿಲ್ಲ ಮತ್ತು ನಷ್ಟಕ್ಕೆ ಒಳಗಾಗಿ ಅವರೂ ಸಹ ಆ ಶಾಪನ್ನು ಬಿಟ್ಟರು. ಅನಂತರ ಇದೇ ಶಾಪಲ್ಲಿ ಕೆಲವರು ಸ್ವೀಟ್ ಮಾಡಲಿಕ್ಕೆ, ಜಿಲೇಬಿ ಇನ್ನಿತರೆ ಬೂಂದಿ ಸ್ವೀಟ್ ಎಲ್ಲ ಮಾಡಲಿಕ್ಕೆ ಅಂತೇಳಿ ಕೆಲವರು ಬ್ಯಾನರ್ ಹಾಕ್ಕೊಂಡು ಸ್ವೀಟ್ ಸಹ ಮಾಡ್ತಿದ್ರು. ಕಾಲಕ್ರಮೇಣ ಅವರು ಸಹ ವ್ಯವಹಾರದಲ್ಲಿ ಏರ್ಪೇರಾಗಿ ಕ್ಲೋಸ್ ಮಾಡಿದರು. ಎಷ್ಟೊಂದು ನೆಗೆಟಿವ್ ವೈಬ್ರೇಷನ್ ಆ ಶಾಪ್ಗೆ ಯಾರೇ ಹೋದರೂ ಕೈ ಹಿಡಿತಾ ಇಲ್ಲ. ಅವ್ರಿಗೆ ಆ ಶಾಪಲ್ಲಿ ಇರಬೇಕು ಅನ್ನೋದಕ್ಕೆ ಆಗ್ತಾಯಿಲ್ಲ. ಎಷ್ಟೊಂದು ನೆಗೆಟಿವ್ ವೈಬ್ರೇಷನ್ ಬಂದಾಗ ಅಲ್ಲಿ ಯಾರೂ ಸಹ ಏನೇ ವ್ಯವಹಾರ ಮಾಡೋಕ್ಕಾಗಲ್ಲ. ಈಗ ಆ ಶಾಪ್ ಕ್ಲೋಸ್ ಆಗಿದೆ. ಇದು ನಮ್ಮ ಚೋಳೂರಿನ ಪ್ಲೇಗಮ್ಮನ ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದು. ಹೀಗೆ ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು, ವ್ಯಾಪಾರದ ಸ್ಥಳ ಆಗಿರ್ಬೋದು, ಇತರೆ ಹೋಟೆಲ್ಗಳಾಗಿರ್ಬೋದು, ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆದರೆ ಅಲ್ಲಿ ಇರೋದಕ್ಕೂ ಆಗಲ್ಲ. ಯಾವುದೇ ವ್ಯವಹಾರಗಳು ನಮಗೆ ಲಾಭವನ್ನು ಕೊಡೋದಿಲ್ಲ. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಚೋಳೂರಿನ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಬ್ಬರು ಗಡಿಬಿಡಿಯಲ್ಲಿ ಹೋಟೆಲ್ ಓಪನ್ ಮಾಡಿದರು. ಓಪನ್ ಮಾಡಿದ್ದ 2ನೇ ದಿವಸಕ್ಕೆ ನನ್ನ ಹತ್ರ ಬಂದು ಪ್ರಶ್ನೆಯನ್ನು ಕೇಳಿದರು. ಆಗ ನನ್ನ ಚೋಳೂರಿನಲ್ಲೇ ಅಲ್ಲೇ ಕಚೇರಿ ಇತ್ತು. ಬಂದು ಈ ಥರ ಹೋಟೆಲ್ ಓಪನ್ ಮಾಡಿದ್ದೀವಿ, ಯಾಕೋ ಸರಿಯಾಗಿ ವ್ಯವಹಾರ ಆಗ್ತಾಯಿಲ್ಲ ಅಂಥೇಳಿ ಬಂದು ನನ್ನಲ್ಲಿ ಪ್ರಶ್ನೆಯನ್ನು ಕೇಳಿದರು. ಅವರ ಬಂದ ಸಂದರ್ಭದಲ್ಲಿ ರಾಶಿ ಪ್ರಶ್ನೆಯನ್ನು ನೋಡಿದಾಗ ತಿಂಡಿ ತಿನಿಸು ಕಾರಕ ಗ್ರಹವಾದಂಥ ಶುಕ್ರ ಅಸ್ತನಾಗಿದ್ದ. ಕನ್ಯಾ ರಾಶಿಯಲ್ಲಿ ಇದ್ದಾಗ ಅಸ್ತ ಅಂತೇಳಿ ನಾವು ಕರಿತೀವಿ. ಆ ಸಂದರ್ಭದಲ್ಲಿ ಇವರು ಗಡಿಬಿಡಿ ತರಾತುರಿಯಲ್ಲಿ ಹೋಟೆಲ್ ಮಾಡಲಿಕ್ಕೆ ಯಾವುದೇ ಸಲಹೆ ಕೇಳದೆ ತನ್ನ ನಿರ್ಧಾರದಂತೆ ಹೋಟೆಲ್ ಮಾಡಿದರು. 2ನೇ ದಿವಸ ಬಂದು ಕೇಳಿದಾಗ ನನಗೆ ಏನು ಹೇಳೋಕ್ಕೆ ಮನಸ್ಸು ಬರಲಿಲ್ಲ. ನೀವು ಹೋಟೆಲ್ ಓಪನ್ ಮಾಡಬಾರ್ದಿತ್ತು ಅಂತೇಳಿ ಸಲಹೆನ ಕೊಟ್ಟೆ. ಅನಂತರ ಇವರು ಇಲ್ಲ, ಓಪನ್ ಮಾಡಿದ್ದೇವೆ, ಏನು ತೊಂದರೆ ಇಲ್ಲ ಅಂತ ಹೋದರು. ಆದರೆ ವಾರ ಅಥವಾ 15 ದಿವಸ ಹೋಟೆಲ್ ಮಾಡಿದೆವರು ಹಾಗೆ ಕ್ಲೋಸ್ ಮಾಡಿದರು. ಅನಂತರ ಇವರು ಅಲ್ಲಿ ಅಂಗಡಿಗೆ ಆಗ್ತಿದ್ದಂಥ ವ್ಯಾಪಾರಗಳು ಸಹ
ಕಡಿಮೆ ಆಗಕ್ಕೆ ಹಿಡಿತು. ಯಾಕೋ ಇವ್ರಿಗೂ ಸಹ ಆ ಅಂಗಡಿಯಲ್ಲಿ ಅಥವಾ ಆ ಶಾಪಲ್ಲಿ ಇರಲಿಕ್ಕೆ ಮನಸ್ಸೇ ಬರಲಿಲ್ಲ. ಇತ್ತೀಚೆಗೆ ಆ ಶಾಪ್ ಸಹ ಬಿಟ್ಟಿದ್ದಾರೆ. ಅಂದರೆ ನಾವು ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಯಾವುದೇ ಕೆಲಸಕ್ಕೆ ಸೇರಿರಲಿ, ಅದೇ ಕೆಲಸ ಶಾಶ್ವತ ಅಲ್ಲ. ಅಥವಾ ನಾವು ಒಂದೇ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಆ ವೃತ್ತಿಯು ಶಾಶ್ವತವಾಗಿ ಇರೋದಿಲ್ಲ. ಯಾವಾಗ ದಶಾಭುಕ್ತಿಗಳು ಬದಲಾವಣೆ ಆಗುತ್ತೋ ಅಥವಾ ನಮಗೆ ಗೋಚಾರ ರೀತಿಯಲ್ಲಿ ಸಮಯ ಉತ್ತಮವಾಗಿ ಇರೋದಿಲ್ವೋ, 7ನೇ ಶನಿ ದೋಷ ಇರ್ಬೋದು, ಪಂಚಮ ಶನಿ ದೋಷ ಇರ್ಬೋದು, ಅಷ್ಟಮ ಶನಿ ದೋಷ ಇರ್ಬೋದು, ಗುರುಬಲ ಇಲ್ಲದೇ ಇದ್ದಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೋದ್ರೂ ಕೈ ಸುಟ್ಕೊತೀವಿ. ಅದರಿಂದ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶುಭ ಮುಹೂರ್ತ, ಶುಭ ದಿನ, ಆ ವ್ಯಾಪಾರ ವ್ಯವಹಾರ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಮೊದಲಿಗೆ ತಿಳ್ಕೊಂಡು ವ್ಯಾಪಾರ ವ್ಯವಹಾರ ಮಾಡೋದು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.